ನಾನು ಇಲ್ಲೇ ನಿನ್ನ ಜಮೀನಾಗೆ ಇರ್ತೀನಿ ಅಂತ ಅಯ್ಯಮ್ಮ ಮಾತು ಕೊಟ್ಟಿದ್ದು. ಅವತ್ತಿಂದ ನಮ್ಗೆ ಹಿಂಗೆ ಯಾವ ತರ ತೊಂದರೆ ಬಂದ್ರು ಅವಳು ಕಾಪಾಡ್ಕೊಂಡೇ ಬರ್ತಾಳೆ. ಚೆನ್ನಾಗ್ ಅಳ್ತಾ ಇರ್ಲಿ, ಅಯ್ಯಮ್ಮನಿಗೆ ಬಂದು ಅಲ್ಲಿ ಮೊಸರಾಕಿ ಬೇವಿನ ಸೊಪ್ಪು ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಮಕ್ಕಳಿಗೆ ಹಾಕ್ಬಿಟ್ರೆ ಎಷ್ಟಮ್ಮ ಬಂದಿದ್ರು ಹಂಗೆ ಇಳಿದ್ಬಿಟ್ಟು ಮಕ್ಕಳು ಚೆನ್ನಾಗಿರ್ತಾರೆ. ಅಯ್ಯಮ್ಮನ ಹತ್ರ ಬಂದೋದ್ರೇನೆ ಎಲ್ಲ ಸರಿ ಹೋಗುತ್ತೆ. ಅಯ್ಯಮ್ಮನೇ ಫಸ್ಟ್ ಬಂದಿದ್ದು, ಆಮೇಲೆ ಬ್ರಹ್ಮ ವಿಷ್ಣು ಈಶ್ವರ ಅಂತ ಹೇಳೋರು ನಮ್ಮ ತಾತ ಅಜ್ಜಿ. ಕಾಯಿಲೆ ಬರಲ್ಲ, ನಮ್ಮ ಏರಿಯಾ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ ಅಂತ, ಮಕ್ಕಳು ಚೆನ್ನಾಗಿರ್ತಾರೆ ಅಂತ ತಗೊಂಡೋಗೋರು. ಯಾವ್ದು ಎತ್ತಿಗೆ ನಾವು ಕುಣಿಸಿ ಸ್ಥಾಪನೆ ಮಾಡಿದ್ದಲ್ಲ ದೇವರು, ಉದ್ಭವ ಮೂರ್ತಿ ಎಲ್ಲ 9 ಜನನು ನಾಗಪ್ಪನೂ ಹಂಗೆ ಕೂತಿರೋದು. ಮಾಂಗಲ್ಯ ಕಟ್ಬಿಟ್ಟು ಹೋದ್ರೆ ಅವ್ರಿಗೆ ಮದ್ವೆ ಆಗುತ್ತೆ. ಯಾರು ಒಂದ್ ಮನೆ ಇಲ್ಲ ಅಂತ ಬೇಡ್ಕೊಂಡೋಗ್ಲಿ ಅವ್ರಿಗೆ ಮನೆ ಆಗುತ್ತೆ. ವೀಕ್ಷಕರೇ, ಪ್ರಣವಂ ಭಕ್ತಿ ಟಿವಿಯ ವಿಶೇಷ ದಿವ್ಯ ದೇಗುಲ ಸರಣಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾಡಿನ ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವೈಶಿಷ್ಟ್ಯದ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಚಿತ್ರಿಸುವುದೇ ನಮ್ಮ ಪ್ರಣವಂ ಭಕ್ತಿ ಟಿವಿ ತಂಡದ ಉದ್ದೇಶ. ನಾಡಿನ ಹಲವಾರು ವಿಶೇಷ ದೇವಾಲಯಗಳ ಇತಿಹಾಸ ಮತ್ತು ವಿಶಿಷ್ಟತೆಗಳನ್ನು ಈ ಸರಣಿಯಲ್ಲಿ ತಾವು ತಿಳಿಯಬಹುದು. ಈ ವಿಡಿಯೋದ ಜೊತೆಗೆ ದಿವ್ಯ ದೇಗುಲ ಸರಣಿಯ ಎಲ್ಲ ವಿಡಿಯೋಸ್ಗಳನ್ನು ಉಚಿತವಾಗಿ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಮನೆಗೆ ಚಿಕ್ಕ ಸೊಸೆ ದೊಡ್ಡ ಸೊಸೆಗಳು ಇದ್ದಾರೆ. ನಮ್ಮ ಪೂಜೆಯಲ್ಲಿ ಬಂದು ಕೇಳೋದ್ರಿಂದ ನಾವು ಹೇಳ್ತಾ ಇದ್ದೀವಿ. ನಾವು ಎಲ್ಲರಿಗೂ ಕೊನೆಯವರು ಬೆಂಗಳೂರಲ್ಲಿ 6 ಜನ ಪೂಜಾರಿ ಇದ್ದೀವಿ. ನಾವು 6 ಜನನು ಅಣ್ತಮ್ಮಂದ್ರೆ. ಅದರಿಂದ ನಮ್ಮ ಸಂಪ್ರದಾಯದ ಹಿಂದಿನ ಕಾಲದಿಂದನೂ ನಮ್ಮ ವಂಶದವರೇ ಮಾಡ್ಕೊಂಡ್ ಬಂದಿರೋದು. ಇದು ನಮ್ಮ ಅಣ್ಣನ ತೋಟದೊಳಗೆ ಸಿಕ್ಕಿರೋದು ಅಮ್ಮ ಉದ್ಭವ ಆಗಿ. ನಮ್ಮ ಕನ್ಸಲ್ಲಿ ಬಂದು ಅಯ್ಯಮ್ಮ ಹೇಳಿದ್ರು. ನಮ್ಮ ಗಾಣಿಗೆ ಸಿಟ್ರು ನಾವು ಬಂದು ಎಣ್ಣೆ ವ್ಯಾಪಾರ ಮಾಡಿ ನಮ್ಮ ಮನೆಯವರು ಇಲ್ಲಿ ಅಣ್ಣನ ತೋಟದಲ್ಲಿ ವಿಶ್ರಾಂತಿ ತಗೊಳಕ್ ಮಲ್ಕೊಳಕ್ ಬರೋರು. 92 ಎಕರೆ ಜಮೀನ್ ನಮ್ದಿದು. ಅವಾಗ ನಮ್ಮವರು ಬಂದು ಮಲ್ಕೋವಾಗ ಯಾವಾಗೂ ಏನೋ ಒಂಥರ ಶಬ್ದ ಬರೋದಕ್ಕೆ ಮನೆಗೆ ಹೋಗಿ ಅವರು ತಂದೆ ತಾಯಿಗೆ ಹೇಳೋರಂತೆ. ಎಣ್ಣೆ ತಲೆ ಮೇಲೆ ಎತ್ಕೊಂಡು ಮಾರೋರು. ಏನೊಂದು 20 ಸಸ್ಮಾರ ಆಗಿರ್ಬೋದು, 20 ತಲೆ ಕಳೆದಿರ್ಬೋದು. ಅವಾಗ ಹೋಗಿ ಯಾಕೋ ನಮ್ಮ ತೋಟದವ್ರು ಮಲ್ಕೊಂಡ್ರೆ ಹಿಂಗೆ ಶಬ್ದ ಬರುತ್ತೆ ಅಂತಂದಾಗ, ಕೇಳ್ರಿ ನಮ್ಮ ಮನೆಗ ಅಮ್ಮ ಹೆಣ್ಮಗಳಾಗಿ ಬರ್ತಾಳೋ ಸೊಸೆ ಆಗಿ ಬರ್ತಾಳೋ ಅಂತ ಕೇಳಿದಾಗ, ಅಮ್ಮ ನಿಮ್ಮ ಮನೆಗೆ ನಾನು 9 ಜನ 7 ಜನ ಸಪ್ತಮಾತ್ರೆಯರು, ನಾವು ನಿಮ್ಮನ್ನ ಬಂದು ಆಧರಿಸ್ತೀವಿ, ನಿಮ್ಮ ಶ್ರೇಯಸ್ಸು ಮಾಡ್ತೀವಿ, ನಿಮ್ಮನ್ನ ನಾವು ಒಳ್ಳೆ ತಂದಾಗ ನಾವು ನೋಡ್ಕೊಂಡು ನಾನು ಇಲ್ಲೇ ನಿನ್ನ ಜಮೀನಾಗೆ ಇರ್ತೀನಿ ಅಂತ ಅಯ್ಯಮ್ಮ ಮಾತು ಕೊಟ್ಟಿದ್ದು. ಅವತ್ತಿಂದ ನಮ್ಗೆ ಹಿಂಗೆ ಯಾವ ತರ ತೊಂದರೆ ಬಂದ್ರು ಅವಳು ಕಾಪಾಡ್ಕೊಂಡೇ ಬರ್ತಾಳೆ. ಯಾರು ಬಂದು ಏನು ಮಾಡಿದ್ರು ನನ್ಗೇನು ನಡೆದೀತಾ ಇಲ್ಲ. 2 ಸಲ ಇದು ಬಂದಿತ್ತು, ಏನು ಆಗಲ್ಲ, ನಡೀತಾ ಐತೆ. ಸತ್ಯ ಸಾಲ ಹೇಳಕ್ ಸಾಧ್ಯ ಇಲ್ಲ. ಒಂದು ಅಂಟ ಬಂದ್ರೆ ನಡೆಸ್ಕೊಂಡ್ ಬರ್ತಾ ಇರೋದು, ನಮ್ಮ ವಂಶನೇ ನಡ್ಕೊಂಡ್ ಬರ್ತಾ ಇರೋದು. ನಮ್ಮಿಬ್ರು 6 ಜನ ಅಂತ ಬಂದು ಮುನ್ಸಾಮಣ್ಣ ಅಣ್ಣಪ್ಪ ಅಣ್ಣ ತಮ್ಮಂದ್ರು. ಅವ್ರು ವಂಶ ಎಲ್ಲ ನಮ್ಮ ವಂಶ ಎಲ್ಲ 3 ಕಡೆನೂ ಇದ್ದೀವಿ. ಏನಿಲ್ಲ, ಎಮ್ಮನ್ ದಿವ್ಸ ಬರ್ತಾರೆ, ಆ ಎಮ್ಮನ್ ಕೇಳ್ತಾರೆ, ಅಮ್ಮ ನನ್ಗೆ ಹಿಂಗೆ ಮದ್ವೆ ಆಗಿಲ್ಲ, ನಾನೇನ್ ಮಾಡ್ಬೇಕು ಅಂತ ನಮ್ಮನ್ ಕೇಳ್ತಾರೆ. ಅಮ್ಮ ನೀವು ಒಂದು 9 ವಾರ ಬಂದೋಗಿ ನೀವು ಅಯ್ಯಮ್ಮನ ಹತ್ರ ಬಂದು ಬೇಡ್ಕೊಂಡು ಅಲ್ಲಿ ಮೊಸರು ಹಾಕಿ ಇಲ್ಲಿ ಒಳಗಡೆ ಬಂದು ಪೂಜೆ ದರ್ಶನ ಮಾಡ್ಕೊಂಡೋಗಿ ನೀವು ಒಂದು ಅಯ್ಯಮ್ಮನಿಗೊಂದು ನಿಮ್ಮ ಕೈಯಲ್ಲಿ ಆಗಿದ್ದು ಒಂದು ಮಾಂಗಲ್ಯ ಯಾವ್ದಾದ್ರು ಬೆಳ್ಳಿದೋ ನಿಮ್ಮ ಶಕ್ತಿ ಇರೋದು ಮಾಡ್ಕೊಂಡೋಗಿ ಒಳ್ಳೇದಾಗುತ್ತೆ. ಇಲ್ಲ ಮದ್ವೆ ಆದ್ಮೇಲೆ ಮಡ್ಲಕ್ಕಿ ಕೊಡ್ತೀನಿ ಅನ್ಕೊಂಡೋಗಿ 10 ರೂಪಾಯಿ ಅನ್ಕೊಂಡೋಗಿ ಅಯ್ಯಮ್ಮನ್ ನಡೆಸ್ಕೊಟ್ಟೆ ಕೊಡ್ತಾಳೆ. ಮದ್ವೆ ಆಗೇ ಆಗುತ್ತೆ, ಅದ್ ಮಾತ್ರ ಸತ್ಯ. ಮಕ್ಕಳನ್ನ ಕರ್ಕೊಂಡ್ ಬರ್ತಾರಲ್ಲ ಯಾವ ವಿಷಯಕ್ಕೋಸ್ಕರ? ಮಕ್ಕಳು ಅಮ್ಮ ಬರ್ತೈತೆ, ಅವರು ಅಮ್ಮನ್ ಬಂದ್ರೆ ಅಲ್ಲಿ ಬಿಸಿಲು ಮಾರಮ್ಮನ್ಗೆ ಮೊಸರು ಹಾಕ್ತಾರೆ. ಮೊಸರು ಹಾಕಿ ತಂಪು ಮಾಡ್ಬಿಟ್ಟು ಮನೆಗೆ ಎಷ್ಟನ ಅಳ್ತಾ ಇರ್ಲಿ ಅಯ್ಯಮ್ಮನಿಗೆ ಬಂದು ಅಲ್ಲಿ ಮೊಸರು ಹಾಕಿ ಬೇವಿನ ಸೊಪ್ಪು ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಮಕ್ಕಳಿಗೆ ಹಾಕ್ಬಿಟ್ರೆ ಎಷ್ಟಮ್ಮ ಬಂದಿದ್ರು ಹಂಗೆ ಇಳಿದ್ಬಿಟ್ಟು ಮಕ್ಕಳು ಚೆನ್ನಾಗಿರ್ತಾರೆ. ಅಯ್ಯಮ್ಮನ ಹತ್ರ ಬಂದೋದ್ರೇನೆ ಎಲ್ಲ ಸರಿ ಹೋಗುತ್ತೆ. ಅದೇ ನಂಬಿಕೆಗೆ ಜನ ಎಲ್ಲರೂ ಇಲ್ಲಿ ಬರೋದು. ಇಡೀ ಬೆಂಗಳೂರೇ ಅಯ್ಯಮ್ಮನ ಹತ್ರ ಬರ್ತಾರೆ.
ಇವಾಗ ಮಕ್ಕಳಿಗೆ ಅಮ್ಮ ಬರೋದು ಏನ್ ಗೊತ್ತಾಗುತ್ತೆ ಅಮ್ಮ? ಇವಾಗ ಸ್ವಲ್ಪ ಜನ ಗೊತ್ತಿರಲ್ಲ ಅಮ್ಮ ಯಾವ ಹೌದು. ಅಲ್ಲಿ ಹೆಂಗ್ ಗೊತ್ತಾಗುತ್ತೆ? ಈ ಜ್ವರ ಬರುತ್ತೆ ಒಂದ್ಸಲ ಆ ಜ್ವರ ಬಂದ್ಮೇಲೆ ಅಮ್ಮ ಬರ್ತಾಳೆ. ಅವರು ತುಂಬಾ ಜಾಸ್ತಿ ಆಗೋದ್ರೆ ಬೇರೆ ಗೊತ್ತಿಲ್ದವ್ರೆಲ್ಲ ಏನ್ ಮಾಡ್ತಾರೆ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಇದು ಅಮ್ಮ ಅಂತಾರೆ. ಅವರು ನೋಡಲ್ಲ, ನೀವು ಮನೇಲೆ ನೋಡಿ ದೇವಸ್ಥಾನಕ್ಕೆ ಹೋಗಿ ಅಂತಾನು ಹೇಳಿ ಕಳಿಸ್ತಾರೆ. ಇಲ್ಲಿ ಬಂದಿದ ತಕ್ಷಣ ಮಕ್ಕಳು ಚೆನ್ನಾಗಿ ಆಗೋಗ್ಬಿಡ್ತಾರೆ. ಅದರಿಂದ ಅವರು ಅಮ್ಮ ಅಂತಾನೆ ಗೊತ್ತಾಗುತ್ತೆ. ಅವ್ರು ಬಂದು ಇಲ್ಲಿ ಪೂಜೆ ಮಾಡಿ ತೀರ್ಥ ಭಂಡಾರ ತಗೊಂಡೋದ್ರೆ ಮನೆ ಮಕ್ಕಳು ಚೆನ್ನಾಗಿರ್ತಾರೆ. ದೊಡ್ಡವ್ರಿಗೂ ಬರುತ್ತೆ, ಚಿಕ್ಕವ್ರಿಗೂ ಬರುತ್ತೆ, ಯಾರಿಗ್ ಬರಲ್ಲ ಅಂತ ಏನಿಲ್ಲ. 70 ವರ್ಷ 80 ವರ್ಷದ ಮುದುಕರಿಗೂ ಬರುತ್ತೆ. ಮಡಿಯಾಗಿದ್ದು ಅವ್ರು ಕ್ಲೀನ್ ಆಗಿದ್ರೆ ಆ ಅಮ್ಮ ಬೇಗ ಇಳಿತಾಳೆ. 9 ದಿವಸದಲ್ಲಿ ಬಂದು ಪೂಜೆ ಮಾಡಿಸ್ತಾರೆ, 11 ದಿವಸದಲ್ಲಿ ಮಾಡಿಸ್ತಾರೆ, ಬೇಗ ಇಳಿದ್ರೆ 5 ದಿವಸದಲ್ಲಿ ಮಾಡಿಸ್ತಾರೆ. ಅವ್ರವ್ರ ಅನುಕೂಲ. ಕ್ಲೀನ್ ಆಗಿರ್ಬೇಕು, ಮಡಿಯಾಗಿರ್ಬೇಕು, ಬೇಗ ಇಳಿದ್ ಬಿಡ್ತಾಳ ಅಮ್ಮ. ಇವತ್ತು ಬೆಂಗಳೂರಿಗೆ ಅಧಿದೇವತೆ ಅಂತಾರೆ ಅಮ್ಮನ್ನ ಏನ್ ಕತ್ತರ? ಅಮ್ಮನೇ ನಮ್ಮಮ್ಮನೇ ಫಸ್ಟು ಉದ್ಭವ ಆಗಿದ್ದು ಅಂತ ನಮ್ಮನೆಯವ್ರು ಹೇಳೋರು. ಆ ಅಮ್ಮನೇ ಫಸ್ಟ್ ಬಂದಿದ್ದು. ಆಮೇಲೆ ಬ್ರಹ್ಮ ವಿಷ್ಣು ಈಶ್ವರ ಅಂತ ಹೇಳೋರು ನಮ್ಮ ತಾತ ಅಜ್ಜಿ. ಆಮೇಲೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಆಯ್ತು ಅಂತ ನಮ್ಮನೆಯವ್ರು ಹೇಳೋರು. ಅದೆಲ್ಲ ದೇವರು ಗೊತ್ತು, ಆ ಅಮ್ಮನಿಗೆ ಗೊತ್ತು. ಅವಾಗ ದೊಡ್ಡಮ್ಮ ಒಬ್ಳೇ ಇದ್ಲು. ಚಿಕ್ಕದಾಗಿತ್ತು ಬೆಂಗಳೂರು. ಆ ಅಮ್ಮ ಒಬ್ಳೇ ಹೋಗಿ ಬರೋಳು. ಅವಾಗ ಹೋಗಿ ಬಂದಾಗ ಅಮ್ಮ ಏರಿಯೊಳಗೆ ಕೂತ್ಕೊಂಡ್ರೆ, ಬೀದಿಯೊಳಗೆ ಕೂತ್ಕೊಂಡ್ರೆ ಕಾಯಿಲೆ ಬರಲ್ಲ, ನಮ್ಮ ಏರಿಯಾ ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ ಅಂತ, ಮಕ್ಕಳು ಚೆನ್ನಾಗಿರ್ತಾರೆ ಅಂತ ತಗೊಂಡೋಗೋರು. ಇವತ್ತಿನ ದಿವಸ ಬೆಂಗಳೂರು ದೊಡ್ಡದಾದಂಗೆಲ್ಲ ಯಾವೊಂದು ಇವತ್ತು ಯಾವುದು ಲೇಔಟ್ ಆದ್ರೂ ಅಮ್ಮ ಬೇಕೇ ಬೇಕು. ಅದು ದೇವ್ರನ್ನೂ ಜಾಸ್ತಿ ಆಗೋಯ್ತು ಇವಾಗ. ಆ ಅಮ್ಮನ ಹೋಗ್ಲೇಬೇಕು. ನಮ್ಮ ಏರಿಯಾಗೆ ಇವತ್ತು ಬಂದಿಲ್ಲ, ಈ ವರ್ಷ ತಂದಿಲ್ಲ ಅಂದ್ರೆ ಅವ್ರ ಏರಿಯಾಗೆಲ್ಲ ತುಂಬಾ ಕಷ್ಟ ಬರೋದು, ಯಾರ್ಯಾರು ತೀರೋಗೋದು, ಹಂಗೆಲ್ಲ ಬಂದು ಹೋದ ವರ್ಷ ತಗೊಂಡೋಗಿಲ್ಲಮ್ಮ, ಆಗಿಲ್ಲಮ್ಮ, ಈ ತರ ಆಗೋಯ್ತು, ಅದಕ್ಕೆ ನಮ್ಗೆ ಈ ಸಲ ಬಂದಿದೀವಣ್ಣ ಅಂತ ನಮ್ಮ ಮಕ್ಕಳುಗಳೆಲ್ಲ ಕೇಳ್ತಾರೆ. ನಾವು ಕೇಳಿ ಅವಾಗ ತಿರುಗಿ ಬುಕ್ ಮಾಡ್ಕೊಂಡು ತಗೊಂಡೋಗ್ತಾರೆ. 3 ದಿವಸ ಇಟ್ಕೊಂತಾರೆ. ಅವರು ಬೇಕಾದಷ್ಟು ಕಲೆಕ್ಷನ್ ಮಾಡ್ತಾರೆ. ನಮ್ಮ ದೇವಸ್ಥಾನಕ್ಕೆ ಏನು ಆ ಅಮ್ಮನಿಗೆ ದುಡ್ಡು ಕೊಡ್ಬೇಕು ಅಷ್ಟೇ ಕೊಡೋದು. ನಾವು ಯಾವ ಕಲೆಕ್ಷನ್ ಏನು ಕೇಳಲ್ಲ. ಆ ಅಮ್ಮನ ದುಡ್ಡು ಮಾತ್ರ ತಗೊಂಡು ದೇವ್ರಿಗೆ ಕೊಡ್ತೀವಿ. ಅವರೆಲ್ಲ ಏನ್ ಬೇಕೋ ಅಲ್ಲಿ ಮಾಡ್ಕೊಂತಾರೆ. ತಿರುಗಿ 3ನೇ ದಿವಸ ಅಮ್ಮನ ತಗೊಂಡು ಬಂದು ಬಿಟ್ಬಿಡ್ತಾರೆ. ಸರಿ 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 ಆಯ್ತು. ಇದು ಇಲ್ಲಿ ಇದೆಯಲ್ಲ ದೇವರುಗಳು, ಒಂದೊಂದು ಅವತಾರ ಬೇರೆ ಬೇರೆ ಅವತಾರ ಇದೆಯಲ್ಲ, ಅದೇನು ಅಂತ ಹೇಳ್ತಾರೆ? ಈ 9 ಜನ ಅಕ್ಕ ತಂಗಿರೋ ಒಳಗಡೆ ಅವ್ರೆ. ಫಸ್ಟ್ ಇರೋದು ಕುಕ್ಲಮ್ಮ, ಕೆಮ್ಮಲ್ ಬರುತ್ತೆ, ಅವ್ರಿಗೆ ಆರಿಸ್ಕೊಂತಾರೆ. 2ನೇ ಚಿಕ್ಕಮ್ಮ, ಮಧ್ಯ ಇರೋದು ಅಣ್ಣಮ್ಮ, ಆ ಕಡೆ 4ನೇದು ಚಾಮುಂಡೇಶ್ವರಿ, ತಟ್ಟಮ್ಮ. ಅಮ್ಮ ಬಂದ್ರೆ ಒಂಥರ ಇದ್ರ ತರ ಬರುತ್ತೆ. ಆಮೇಲೆ ಸುಬ್ಜಾಜಮ್ಮ ಅಂತಂದ್ರೆ ಮುತ್ತು ಆಗಿ ಬರ್ತಾಳೆ. ಗೋಣಮ್ಮ ಅಂದ್ರೆ ಈ ಗೋಣಿ ಚೀಲ ತರ ಬಂದ್ಬಿಡ್ತಾಳೆ ಒಂದೇ ಸಮ. ಆಮೇಲೆ ರಾಗಮ್ಮ, ಆಟ ಆಟ್ಲಮ್ಮ ಅಂತ 9 ಜನ ಅವ್ರು. 9 ಜನ ನಿಲ್ಲವೆ. ಇಲ್ಲಿ ಬಂದ್ರೆ ಪರಿಹಾರ ಸಿಗುತ್ತೆ. ನಾಗ ಇವು ಸುಬ್ರಹ್ಮಣ್ಯ ಕೊನೆ ಇಲ್ಲ ಅವ್ರೆ, ಆಯಪ್ಪನವನು ಒಳಗಡೆ ಎಲ್ಲ ಹಂಗೆ ಹೆಂಗೆ ಇದ್ದಿದ್ದು. ನಾವು ಯಾವ್ದು ಎತ್ತಿ ಕುಂಡ್ರಿಸಿದ ಇಲ್ಲ ಅಂತ ಹೇಳೋರು. ನನಗೆ ಇವಾಗ 74 ವರ್ಷ. ಯಾವ್ದು ಎತ್ತಿಗ್ ನಾವು ಕುಂಡ್ರಿಸಿ ಸ್ಥಾಪನೆ ಮಾಡಿದ್ದಲ್ಲ ದೇವ್ರು, ಉದ್ಭವ ಮೂರ್ತಿ. ಹೆಂಗಿರೋ ಎಲ್ಲ 9 ಜನನು, ನಾಗಪ್ಪನೂ ಹಂಗೆ ಕೂತಿರೋದು, ಸುಬ್ರಹ್ಮಣ್ಯನು ಹಂಗೆ ಇರೋದು. ಇವಾಗೂ ಇಷ್ಟ ದೇವಸ್ಥಾನ ಕಟ್ಟಿದಾಗ ಯಮನೇನು ಮುಟ್ಟಿಲ್ಲ, ನಾವು ಹಂಗೆ ಇದ್ದೀವಿ. ಸರಿ ಮಾತಾ, ಇವಾಗ ಕಂಕಣ ಭಾಗ್ಯಕ್ಕೆ ಏನ್ ಮಾಡ್ಬೇಕು? ಒಂದ್ ಮಾಂಗಲ್ಯ ಕಟ್ಬಿಟ್ಟು ಹೋದ್ರೆ ಅವ್ರಿಗೆ ಮದ್ವೆ ಆಗುತ್ತೆ. ಯಾರು ಒಂದ್ ಮನೆ ಇಲ್ಲ ಅಂತ ಬೇಡ್ಕೊಂಡೋಗ್ಲಿ, ಅವ್ರಿಗೆ ಮನೆ ಆಗುತ್ತೆ. ಆ ಯಮ್ಮನ್ ತಗೊಂಡೋಗಿ ಇಟ್ಕೊಂಡು ಗುರುಪ್ರವೇಶ ದಿನ ಆ ಯಮ್ಮನ್ ತಗೊಂಡೇ ಹೋಗ್ತಾರೆ. ಆಮೇಲೆ ಮದ್ವೆ ಆಗೋರ್ಗೆ ಮದ್ವೆ ಆಗುತ್ತೆ, ಮಕ್ಕಳಿಲ್ದವ್ರ ಮಕ್ಕಳಾಗುತ್ತೆ. ತೊಟ್ಲು ಕಟ್ತೀನಮ್ಮ ಅಂತ ಅರ್ಸ್ಕೊಂತಾರೆ. ತೊಟ್ಲು ತಂದು ಕೊಡ್ತಾರೆ ಅಮ್ಮನ್ಗೆ. ಬೆಳ್ಳಿ ತೊಟ್ಲು ತಂದು ಕೊಡ್ತಾರೆ, ಮರದ ತೊಟ್ಲು ತಂದು ಅವ್ರವ್ರ ಈ ಶಕ್ತಿ. ನಾವ್ ಇಂಥ ತಂದ್ಕೊಡ್ರಿ ಅಂತ ತಂದ್ಕೊಡ್ರಿ ಏನು ಕೇಳಲ್ಲ ಈ ದೇವಸ್ಥಾನದಲ್ಲಿ. ಅದನ್ನ ಅವ್ರು ಮಾಡ್ಕೊಂಡೋದ್ರೆ ಅವ್ರೆಲ್ಲಾ ಚೆನ್ನಾಗಿರ್ತಾರೆ. ಮನೇಲಿ ಮಕ್ಳಿಗೆ ಕಷ್ಟ ಇರ್ತೈತೆ, ನಮ್ಮ ಮನೇಲಿ ದುಡ್ಡು ಇಲ್ಲ, ಅದು ಇದು ಏನಂದ್ರು ಏನ್ ಬಂದೋದ್ರು ನಾ ಎಲ್ಲ ಚೆನ್ನಾಗ್ ಮಾಡ್ತಾಳೆ. ಅದಕ್ಕೆ ಜನ ಬರ್ತಾರೆ.